ಎಲ್ಲ ಚೈನು ಮಳೆ ಮುನ್ಸಿಪಾಲಿಟಿ ನಿಮ್ಮ ಆಸ್ತಿಗಳನ್ನ ಸಂರಕ್ಷಣೆ ಮಾಡಲ್ಲ. ನಿಮ್ಮ ಆಸ್ತಿಗೆ ನೀವೇ ಹಕ್ಕಾರು. ನನ್ನ ಆಸ್ತಿ ಇದಕ್ಕೆ ಬಂದಿದ್ದೀನಿ. ನನ್ನ ಆಸ್ತಿ ಅದು ಐತಲ್ಲ, ನನಗೆ ಗೊತ್ತಿಲ್ಲ. ಅದಕ್ಕೆ ಅಳತೆ ಮಾಡಕ್ ಬಂದಿರೋದು. ಈಗ ಅಳತೆ ಮಾಡಕ್ ಏನಕ್ಕೆ ಬಂದಿರೋದು? ಮತ್ತೀಗ ಮೂಲ ಹಂಗ್ ಬರಲ್ಲ. ಫಸ್ಟ್ ಮೂಲ ಯಾವ ಸರ್ವೆ ನಂಬರ್ ಇದು ಸರಿ ಇಲ್ಲಲ್ಲ. ಸರಿ ಜಾಗ ಈಗ ಒಂದ್ಸರಿ ಫಸ್ಟ್ ಇದನ್ನ ಅಳತೆ ಮಾಡ್ರಿ. ನೀವು ಬಿಟ್ಕೊಡಕ್ ರೆಡಿ ಇದೀರಾ? ಬಿಟ್ಕೊಡ್ತೀವಿ. ಅಲ್ಲ ರೀ, ನಿಮ್ ಜಾಗ ಬಿಟ್ಕೊಡಕ್ ರೆಡಿ ಇದೀರಾ? ಮತ್ತೆ ಇಲ್ಲಲ್ಲ. Incoming call from Paresh. S. De-identified by Truecaller. ಮನು ಮಾಡೋದು ಎಷ್ಟು ಸರ್ವೆ ನಂಬರ್ ಇದೆ? ಏನು ಈಗ ಪ್ಲೇಸ್ ಮೇಲೆ ಮತ್ತೆ ಇವ್ರು ಕೋರ್ಟಿಗೆ ಹೋಗಿದ್ದಾರೆ. ಈಶ್ವರ ಆರ್ಡರ್ ಮೇಲೆ ಅದಾದ್ಮೇಲೆ ಮತ್ತೆ ಇವ್ರಿಗೆ ಬಂದಿದೆ, ನಿಮಗೆ ಬಂದಿದೆ. ಅಲ್ಲ, ಕೋರ್ಟಲ್ಲಿ ಏನಾಗಿದೆ? ಏನಾಗಿಲ್ಲ. ಕೋರ್ಟಲ್ಲಿ ನಿಮಗೆ ಬಂದಿದೆ 22ರಲ್ಲಿ. ಇದು ಕೋರ್ಟಲ್ಲಿ ಇದೆ ಆರ್ಡರ್. ಇದಕ್ಕೆ ಇವ್ರು ಉತ್ತರ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇದು ಕನ್ಸ್ಟ್ರಕ್ಷನ್ ಆಗಿದೆ. ಎಕ್ಸಿಸ್ಟ್ ಅಲ್ಲ, ಈಗ ಇದ್ರ ಡಿ ಸಿ ಆರ್ಡರ್ ಮೇಲೆ ಹೋಗಿದಾರಲ್ಲ, ಕೋರ್ಟಲ್ಲಿ ಏನಿದೆ? ಸಿವಿಲ್ ಕೋರ್ಟಲ್ಲಿ ಏನಾಗಿದೆ? ಪ್ರೊಸೀಡಿಂಗ್ಸ್ ಏನಾಗಿದೆ ಗೊತ್ತಿಲ್ಲ. ಏನಾಗಿದೆ ಕೋರ್ಟಲ್ಲಿ ಇದೆ. ಹಂಗಾಗಿ ಬೇಕಾದ ದಾಖಲೆ ಬೇಕಾದ್ರೆ ನೀವು ನಾಳೆ ಕೊಡ್ತೀವಿ. ಈಗ ಒಂದು ವಾರ ಬಿಟ್ಟು ಕೊಡ್ತೀವಿ. ಇದಾದ್ಮೇಲೆ ಆರ್ಡರ್ ಆಗಿದೆ. ಕಟ್ಟೋದಕ್ಕಿಂತ ಮುಂಚೆ ಆರ್ಡರ್ ಆಗಿರೋದು. ಒತ್ತುವರಿ ಆಗಿದೆ. ಇದಕ್ಕೆ ಅಗೋಡೆ ಕಡೆ ಪ್ರಾಪರ್ಟಿ ಆರ್ಡರ್ ಆಗಿದೆ. ಕನ್ಸ್ಟ್ರಕ್ಟೆಡ್ ಇವೆಲ್ಲ ಆದ್ಮೇಲೆ ಚರಂಡಿ ಕೆಲಸ ಅಷ್ಟೇ. ಇವ್ರದ್ದು ಆಲ್ರೆಡಿ 15 ಫೀಟ್ ಬಿಟ್ಟು ಟ್ರೈನ್ ಮಾಡಿದ್ರ ಇಲ್ಲಿ ಮಾಡಿದ್ದಾರೆ. ಮುನ್ಸಿಪಾಲ್ಟಿ ಕಾಂಪೌಂಡೇ ಕಟ್ಟಿದ್ದಾರೆ. ಸ್ವಾಮಿ, ಆರ್ಮ್ಸ್ ಏನು ಹೇಳುತ್ತೆ? ಎಂಟ್ರಿಯಿಂದ 40 + 5 ಮೀಟ್ರ್ 45 ಮೀಟರ್ ಜಮೀನು ಆಗಿರ್ಬೋದು. ಇವ್ರಿಗೆ ಕನ್ಸ್ಟ್ರಕ್ಷನ್ ಮಾಡುವಾಗ ಮಾಡಬೇಕಂತ
ಮಾಡಬೇಕಾಗಿರೋದು ಆ್ಯಕ್ಚುಲಿ. ಆಯ್ತು ಮೇಡಮ್, ದಾಖಲೆ ಕೊಡ್ತೀನಿ. ಈಗ ಎಲ್ಲಿಂದ ನೀವು ನೋಡ್ಕೊಳ್ತೀರಿ ಸೆಂಟ್ರಿಂದ ಅಂದರೆ ಎಕ್ಸಿಸ್ಟಿಂಗ್ ರೋಡ್ ಇದೆ, ಎಕ್ಸಿಸ್ಟಿಂಗ್ ರೋಡಿಂದ ಸೆಂಟ್ರ್ ಇಂದ ಇಷ್ಟು ಡಿಸ್ಟೆನ್ಸ್ ಅಂತ ಕೇಳ್ತೀವಿ. ಇದು ಮಾಡಿ ಎಲ್ಲ ಗೌರ್ಮೆಂಟ್ ಆಗಿದೆ, ಮುಂದೆ ಹೈಕೋರ್ಟ್ ಆಗಿದೆ. ಅಲ್ಲಿ ಇದು ಕಟ್ಟಕ್ಕೆಲ್ಲ ಪರ್ಮಿಷನ್ ತೊಗೊಂಡಿದ್ದಾರೆ, ಹಿಂದ್ಗಡೆ ತೊಗೊಂಡಿದ್ದಾರೆ. ಇದಕ್ಕೆ ತಾಂಡಿಲ್ಲ, ಇದಕ್ಕೆ ತಾಂಡಿಲ್ಲ, ಇದಕ್ಕೆ ತಾಂಡಿಲ್ಲ ಮೇಡಮ್. ಇದೇನು ಚರಂಡಿ ಆದಮೇಲೆ ಚರಂಡಿ ಇಲ್ಲಿ ಬಂದಿದೆ. ಚರಂಡಿ ಇದೇ ಚರಂಡಿ ಮೇಡಮ್, ಇದೇ ಚರಂಡಿ. ಚರಂಡಿ ಆದಮೇಲೆ ಇದು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ರು. ಇದು ಟೆಂಪ್ರರಿ ಶೆಡ್, ಟೆಂಪ್ರರಿ ಶೆಡ್. ಸಾರ್ವಜನಿಕರದು ನೀರು ಬಳಕೆ ಮಾಡಿರ್ತಕ್ಕಂಥದ್ದು ಟ್ಯಾಂಕರ್, ಅದು ಹೌಸಿಂಗ್ ಬೋರ್ಡ್ ಅಂದರೆ ಸ್ಟೇಟ್ ಗೌರ್ಮೆಂಟು. ಆದಮೇಲೆ ನೀರು ಎಲ್ಲ ಸಾರ್ವಜನಿಕರಿಗೆ ಬಳಕೆ ಆಗ್ತಕ್ಕಂಥ ನೀರನ್ನ ಏಕಕಾಲದಲ್ಲಿ ಟ್ಯಾಂಕರ್ ಡೆಮೊಲೇಷನ್ ಮಾಡ್ಲಿಕ್ಕೆ ಹೊರಟರು. ನಾನು ಯಾವುದೋ ಸೌಂಡ್ ಆಗ್ತೈತಲ್ಲ ಅಂತ ಹೊರಗೆ ಬಂದು ನೋಡ್ತೀನಿ, ಟ್ಯಾಂಕರ್ ಉಡಿಸ್ತಿದ್ರು. ಹೊರದಟ್ಟಿಗೆ ನಾನೇ ಮಾಡಿದೆ, ಇದ್ಯಾಕೆ ಸೌಂಡಿಂಗ್ ಬರ್ತಿದೆ, ಬಿಡು ಯಾರು ಅಕ್ಕಪಕ್ಕದ ಮನೆ ಕಟ್ತಾರೆ ಅಂತ ನೋಡ್ತೀನಿ. ಇವರು ಟ್ಯಾಂಕರ್ ಉಡಿಸ್ತಾರೆ, ಸುತ್ತಮುತ್ತ ಟ್ಯಾಕ್ಟ್ರುಗಳನ್ನ ಇಟ್ಕೊಂಡು ಪರದೆ ನಿಲ್ಲಿಸ್ಕೊಂಡು ಏಕಕಾಲದಲ್ಲಿ ನಾನು ಬಂದು ಕೆ ಸಿ ರಮೇಶ್, ಪುರುಷೋತ್ತಮ್, ದಿವಾಕರ್, ಶಾಂತಕುಮಾರ, ಇವರು ಭಾಳ ದೊಡ್ಡ ಗೂಂಡಾಗಳು ಇದ್ದಂಗೆ ವರ್ತನೆ ಮಾಡ್ತಾರೆ. ಸಾರ್ವಜನಿಕರಿಗೆ ಅಲ್ಲೊಂದು 40 ಅಡಿ ದಾರಿ ಇತ್ತು. ಎಲ್ಲಿಗೆ ಅಂದರೆ ಟ್ಯಾಂಕರ್ಗೆ ಹೋಗಲಿಕ್ಕೆ, ಟ್ಯಾಂಕರು ಓಪನ್ ನೀರು ಬಿಡಲಿಕ್ಕೆ, ಇದು ಮಾಡಲಿಕ್ಕೆ ಅಲ್ಲೇ ಹೌಸಿಂಗ್ ಬೋರ್ಡ್ ದಾರಿ ಬಿಟ್ಟಿದ್ದಾರೆ. ಟ್ಯಾಂಕರ್ಗೂ ಸಂಸ್ಥೆದವರು ನೀವು ಒಂದು ಕ್ಷಣದ ಅಲ್ಲಿ ಬಂದು ಹೋಗ್ರಿ, ಟ್ಯಾಂಕರ್ ಟೈರ್ ಬಿಚ್ಚಿ ಏರಿ ಹಾಕಿ, ಆ ಕಡೆ ಏರಿ ಕಲ್ಲು ಏರಿ ಹಾಕಿ ಸಾರ್ವಜನಿಕರಿಗೆ ಓಡಾಡ್ತಕ್ಕಂಥ ಅರ್ಜಿ ಕೊಟ್ಟು ಯಾರು ಹೆಸರು ಮೆನ್ಷನ್ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡೋದು, ಧಮಕಿ ಹಾಕೋದು, ಕೊಲೆ ಬೆದರಿಕೆ ಹಾಕೋದು, ಅವರಿಗೆ ಕಳೆದು ಬಿಡ್ತೀನಿ, ನಿಮಗೆ ಕೊಚ್ಚಿಬಿಡ್ತೀನಿ ಅನ್ನೋದು ಈ ಬೆದರಿಕೆ ಆಗ್ತಾ ಅಂತ ವಾತಾವರಣ ಸೃಷ್ಟಿ ಮಾಡಿದೆ. ದಯವಿಟ್ಟು ನಮಗೆ ಎಲ್ಲೂ ಯಾಕೆಂದರೆ ತಾಲೂಕು ದಂಡಾಧಿಕಾರಿಗಳಿದ್ದೆ ನನ್ನ ಗಂಡ ಹೆಂಡ್ತಿ ನನ್ನ ಮಕ್ಕಳಿಗೆ ಕಾಣಿಗೆ ಗುಜ್ಜು ಲಾಂಗ್ನಾಗೆಲ್ಲ ಹೊಡೆದವರೆ ಈ ನಿಮ್ಮ ಫುಟೇಜಲ್ಲಿ ನಿಮ್ಗೆ ಕೊಟ್ಟು ನಾವು ಪರಿಶೀಲನೆ ಮಾಡ್ತೀವಿ ಒಂದು ಮೇಡಮ್ ಅವರು. ಈಗ ಎ ಸಿ ಅವರಿಗೆ ಒಂದು ಕಾಪಿ ಕೊಟ್ಟು ಇದು ನಾವು ಡಾಕ್ಯುಮೆಂಟ್ ಇಲ್ದಲ್ಲಿ ಏನಾಗಿಲ್ಲ ನಮ್ಮ